ಬಯಸದೆ ಬಂದ ರಾಜಯೋಗ ಕಿರುಚಿತ್ರ ಬಿಡುಗಡೆ ಹಾಗೂ ಪ್ರದರ್ಶನ ಸಮಾರಂಭ. ಇದಕ್ಕೆ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಿಗೆ ಸ್ವಾಗತ. ಅಧ್ಯಕ್ಷರಾದ ಇಂದಿನ ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀ ಗಣಪತಿ ಗಂಗೊಳ್ಳಿ, ಹಿರಿಯ ಪತ್ರಕರ್ತರು, ಹುಬ್ಬಳ್ಳಿ, ಇವರಿಗೆ ವೇದಿಕೆ ಮೇಲೆ ಬರಬೇಕೆಂದು ನೋಡ್ತಿದ್ದಾರೆ. ಮುಖ್ಯ ಅತಿಥಿಗಳಾದಂತಹ ಶ್ರೀ ಸುನಿಲ್ ಮೊಕಾಶಿ, ಇವರು ವೇದಿಕೆ ಮೇಲೆ ಬರಬೇಕೆಂದು. ಸುಶೀಲ್ ಮೊಕಾಶಿ ಅವರು ವೇದಿಕೆ ಮೇಲೆ ಬರಬೇಕೆಂದು ನೋಡ್ತಿದ್ದಾರೆ. ಹಾಗೂ ಶ್ರೀ ಅಂದಾರೆಪ್ಪ ಬಿ ಉಪ್ಪಿನ್, ಇವರು ಸಹ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಶ್ರೀಯುತ ಗಂಗಾಧರ್ ಭಿಟ್ವಾಡ್, ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತೇವೆ. ಹಾಗೂ ಶ್ರೀ ಚಂದ್ರಶೇಖರ್ ಆಡಿ, ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ತಾರೆ. ಹಾಗೂ ಇಂದಿನ ಕಾರ್ಯಕ್ರಮದ ಉಪಸ್ಥಿತಿಯ ಆದಂತಹ ಶ್ರೀ ಅರವಿಂದ್ ಮುಳುಗುಂದ್ ಅವರಿಗೂ ಸಹ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತೇನೆ. ನಮ್ಮೊಂದಿಗೆ ಶ್ರೀಯುತ ಗಂಗಾಧರ ದೊಡ್ಡೋಡ್ ಅವರು ಬಂದಿದ್ದಾರೆ. ವೇದಿಕೆ ಮೇಲೆ ಅವರಿಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅಭಿ ಕ್ರಿಯೇಷನ್ಸ್ ಗದಗ್ ಇವರ ಶ್ರೀಯುತ ಅರವಿಂದ್ ಮುಳುಗುಂದ್ ನಿರ್ದೇಶನದ ಕೌಟುಂಬಿಕ ಪ್ರೇಮಕಥಾ ಚಲನಚಿತ್ರ ಬಯಸದೆ ಬಂದ ರಾಜಯೋಗ ಕಿರುಚಿತ್ರ ಬಿಡುಗಡೆ ಹಾಗೂ ಪ್ರದರ್ಶನ ಸಮಾರಂಭಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತು ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಧ್ವನಿ ಟ್ರಸ್ಟ್ ಅರಳು ಯೋಜನೆಯ ಕಥಾವಾಚಕನದ ನಿರೂಪಕಿಯರಾದ ಶ್ರೀಮತಿ ಮಂಜುಳಾ ಚೌಗಲೆ ಇವರಿಂದ ಈಗ ಪ್ರಾರ್ಥನಾ ಗೀತೆ. ಬನ್ನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುಳಾ. ಮೈಕ್ ಹಿಡಿಯೋದು ಕಷ್ಟನೇ, ಯಾಕಂದ್ರೆ ಇಷ್ಟೊಂದು ಎಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್ ಇರೋದು ದೊಡ್ಡ ವ್ಯಕ್ತಿಗಳಿದ್ದಾರೆ. ಆದರೂ ನಾನು ಬೆಳಗ್ಗೆ ಬೇಗ ಬರ್ರಿ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ರು ಸರ್. ಸೊ ಆ ಉದ್ದೇಶದಿಂದ ಬೇಗ ಬಂದು ಇಷ್ಟೊಂದು ಜನ ಇರಲಿಲ್ಲ. ನೀವೇ ಹಾಗೆ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಂಥ ಪ್ರಭು ಸರ್ ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಕೃಷ್ಣ ಸರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಗೆಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ನರ್ವಸ್ ಆಗತ್ತಿತ್ತು. ಯಾಕೆ ಒಪ್ಕೊಂಡೆಪ್ಪ ಮತ್ತೇನಾದ್ರು ನನ್ನ ತಪ್ಪು ಹಾಡಿದ್ರೆ ಸ್ವಲ್ಪ ಕ್ಷಮಿಸಿ ದಯಮಾಡಿ, ಯಾಕಂದ್ರೆ ನಾನು ಹಾಡುವುದಿಲ್ಲ, ಕಥಾವಾಚನವನ್ನು ಮಾಡಬಹುದು. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು ಶಾಂತಿಯ ಉಳಿಸು, ಚಿಂತೆಯ ಅಳಿಸು ಶಾಂತಿಯ ಉಳಿಸು,
ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಶ್ರೀಮತಿ ಮಂಜುಳಾ ಚೌಗಲಿ ಅವರಿಗೆ ಧನ್ಯವಾದಗಳು. ಹುಬ್ಬಳ್ಳಿ ಪತ್ರಕರ್ತರ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಪತ್ರಕರ್ತರು ಆದ ಡಾಕ್ಟರ್ ವೀರೇಶ್ ಹಂಡಿಗೆಯವರಿಂದ ಸಮಾರಂಭದ ಎಲ್ಲರಿಗೂ ಸ್ವಾಗತ ಕೋರಿಕೆ. ಎಲ್ಲರಿಗೂ ಮೊದಲಿಗೆ ಕ್ಷಮೆ ಕೋರ್ತಾ ಇದ್ದೇನೆ. ಯಾಕೆಂದರೆ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದಕ್ಕಿಂತ 1 ತಾಸು ತಡ ಆಯಿತು, ಅನಿವಾರ್ಯ ಕಾರಣಗಳು. ಗದುಗಿನ ಅಭಿ ಕ್ರಿಯೇಷನ್ಸ್ ಮತ್ತು ಅರವಿಂದ್ ಮುಳುಗುಂದ್ ಬಹುಶಃ ಹುಬ್ಬಳ್ಳಿ ಧಾರವಾಡದವರಿಗೆ ಮತ್ತು ಉತ್ತರ ಕನ್ನಡದವರಿಗೆ ಅರವಿಂದ್ ಮುಳುಗುಂದ್ ಅಂದರೆ ಯಾರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅವರ ಒಂದು ನಿರ್ದೇಶನದಲ್ಲಿ ಇದು ಕಿರುಚಿತ್ರ ಅನ್ನೋದಕ್ಕಿಂತಲೂ ಒಂದಿಷ್ಟು ಟೆಲಿಫಿಲ್ಮ್ ಅನ್ನೋದಕ್ಕೆ ಅಡ್ಡಿಲ್ಲ. ಯಾಕೆಂದರೆ ಒಬ್ಬ ಅನುಭವಸ್ಥ ನಿರ್ದೇಶಕ ಕಿರುಚಿತ್ರಗಳ ಅನ್ನೋದಕ್ಕಿಂತಲೂ ಅಲ್ಲಿ ಟೆಕ್ನಿಕಲನ್ನು ಯಾವ ರೀತಿಯಾಗಿ ಬಳಕೆ ಮತ್ತು ಅದು ಪ್ರದರ್ಶನದ ಈ ಸಮಾರಂಭ ಇದೀಗ ನಡೀತಾ ಇದೆ. ಇವತ್ತಿನ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಗಣಪತಿ ಗಂಗೊಳ್ಳಿ ಅವರು ಹಿರಿಯ ಪತ್ರಕರ್ತರು ಹಾಗೂ ಈ ಕ್ಲಬ್ಬಿನ 2 ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಹಾಗೂ ಪತ್ರಕರ್ತರಾದ ಶ್ರೀ ಗಣಪತಿ ಗಂಗೊಳ್ಳಿ ಅವರಿಗೆ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಂತ ಅಭಿ ಕ್ರಿಯೇಷನ್ಸ್ದ ಡಾಕ್ಟರ್ ಪ್ರಭು ಗಂಜಾಳ ಅವರಿಗೆ ಕೇಳ್ಕೊತಾ ಇದ್ದೇನೆ. ಹಾಗೆ ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮನೆ ಮಾತಾಗಿರುವ, ಬರೀ ಉತ್ತರ ಕರ್ನಾಟಕ ಅಲ್ಲ ಇಡೀ ರಾಜ್ಯದಲ್ಲಿಯೇ ಮನೆ ಮಾತಾದಂಥ ನಿರ್ದೇಶಕರು, ಅಲ್ಲಿ ಒಂದಿಷ್ಟು ಅವರು ಧಾರಾವಾಹಿ ಹೆಸರು ಅದ್ರೊಳಗೆ ಸೇರ್ಕೋತು, ಯಾರು ಗೊತ್ತಿದ್ರೆ ಹೇಳ್ಬೋದು. ಅಂದ್ರೆ ಈಗಿನ ಯಂಗ್ ಜನರೇಷನ್ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿದೆ 25 ವರ್ಷ ಹಿಂದೆ ಅಂತ ಹೇಳಿದ್ರು. ಬಹುಶಃ ನಾನು ಅವಾಗಲೇ ಜಸ್ಟ್ BA ಮುಗಿಸಿದ್ದೆ. ಅವಾಗ DD ಒಳದಲ್ಲಿ ಈ ಮನೆತನ ಸೀರಿಯಲ್ ಬರ್ತಿತ್ತು, ಮಧ್ಯಾಹ್ನಗೂ ಬರ್ತಿತ್ತು ಮತ್ತು ಸಂಜೆಗೂ ಬರ್ತಿತ್ತು. ಆ ಮನೆತನದಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು ಸಹಿತ ಈಗೂ ಅದನ್ನ ಹೆಸರು ಹೇಳಿದ ತಕ್ಷಣ ನಮ್ಮ ಮುಂದೆ ಕಣ್ಮುಂದೆ ಬಂದಿದ್ದಾರೆ ಆ ಪಾತ್ರ ವರ್ಗಗಳು. ಈ ಟ್ರೆಂಡ್ ಶುರು ಮಾಡಿದ್ದೆ ಮೊಕಾಶಿ ಅವರು. ಹೀಗಾಗಿ ಇಂಥ ಒಂದು ಕ್ರೆಡಿಟ್ ಕಿರುತೆರೆಯಲ್ಲಿ ವಿನೂತನ ಒಂದು ಕ್ರಾಂತಿ ಮಾಡಿದಂಥ ಕ್ರೆಡಿಟ್ ಸುಶೀಲ್ ಮೊಕಾಶಿ ಅವರಿಗೆ ಸಲ್ತದೆ. ಅದು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಖುಷಿ ಅನಿಸ್ತದೆ. ಅಷ್ಟೇ ಅಲ್ಲ, ಚಲನಚಿತ್ರದ ಎಲ್ಲ ಕ್ಷೇತ್ರದಲ್ಲೂ ಅವರು ಸೇವೆಯವರು. ಹಾಗೆಯೇ ಬರೀ ನಿರ್ದೇಶಕರಾಗಿಯೂ ಅಷ್ಟೇ ಅಲ್ಲ, ನಾಯಕ ನಟರಾಗಿಯೂ. ಅನಂತರ ಚೆಲ್ಲಾಟ ಅದು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ, ಸಿಕ್ಕಾಪಟ್ಟೆ ನಗುವಂಗ. ಈಗೂ ಅವರು ಇವತ್ತು ನಮ್ಮ ಜೊತೆಗೆ ಸಹಕಾರಿ ರತ್ನ, ಈಗ ಕಳೆದ 2 ತಿಂಗಳ ಹಿಂದಲೇ ರಾಜ್ಯ ಸರ್ಕಾರದಿಂದ ಸಹಕಾರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವರನ್ನು ಗುರುತಿಸಿದರು. ಹಾಗೆ ನಮ್ಮ ಈ ಸೌಶಿಯಲ್ಲಿ ಇದ್ಕೊಂಡು ಸೌಶಿ ಅರ್ಬನ್ ಬ್ಯಾಂಕನ್ನು ಬಹಳಷ್ಟು ಶಾಖೆಗಳನ್ನು ತೆರೆಯುವ ಮೂಲಕ, ಜಿಲ್ಲೆಯಲ್ಲಿ ಸಾಕಷ್ಟು ಶಾಖೆಗಳನ್ನು ತೆಗೆಯುವ ಮೂಲಕ ಸಹಕಾರಿ ರಂಗದಲ್ಲಿ ವಿನೂತನ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಅಂದಾನಪ್ಪ ಉಪ್ಪಿನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ಗುರುತಿಸಿಕೊಂಡಿದ್ದಾರೆ. ಇವರು ತಂದೆಯವರು ಸಹಿತ ಕುಂದಗೋಳ ಕ್ಷೇತ್ರದ ಶಾಸಕರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸಿದವರು. ಹೀಗೆ ಒಂದು ರಾಜಕೀಯ ಒಡನಾಟವೂ ಸಹಿತ ಅವರಿಗಿದೆ. ಸಹಕಾರಿ ರಂಗದಂತ ಸೇವೆ ಸಲ್ಲಿಸಿದಂಥ ಅಂದಾನಪ್ಪ ಉಪ್ಪಿನವರಿಗೆ ಪುಸ್ತಕ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಸಮಾರಂಭದಲ್ಲಿ ನನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಗಂಗಾಧರ್ ದೊಡ್ಡವಾಡವರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ರು. ಅವರನ್ನು ಕಲಾವಿದರು ಮತ್ತು ಸಮಾಜ ಸೇವಕರು ಆಗಿ ಅವರನ್ನು ಕಾಣಬಹುದು. ಅವರಿಗೆ ಪುಸ್ತಕವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೋರಿಕೆ. ಹಾಗೆ ಇವತ್ತಿನ
ಈ ಕಿರುಚಿತ್ರವನ್ನು ನಿರ್ಮಾಪಕರಾಗಿ ತಿದ್ದುವರು ಅವರಿಗೆ ಪುಸ್ತಕ ನೀಡಬೇಕು. ಹಾಗೆ ಈ ಒಂದು ಸಮಾರಂಭಕ್ಕಾಗಲಿ ಒಬ್ಬರು ಕಾರಣೀಭೂತರಾಗಿದ್ದಾರೆ. ಅವರು ಅರವಿಂದ್ ಮುಳುಗುಂದವರು. ಅವರು ನಮ್ಮ ಜೊತೆಗೆ ಒಳ್ಳೆಯ ಸ್ನೇಹಿತರಾಗಿ ಹಾಗೆ ಒಳ್ಳೆಯ ಅನುಭವಸ್ಥ ನಿರ್ಮಾಪಕರಾಗಿ ನಿರ್ಮಾಪಕರ ಹುಟ್ಟಾಕೋರು, ಅದಕ್ಕೆ ನಿರ್ಮಾಪಕರು ಅವ್ರಿಗೆ ಸ್ಫೂರ್ತಿಯನ್ನು ನೀಡಿದೆ. ಯಾಕಂದ್ರೆ ಸಿನಿಮಾ ರಂಗ ಅನ್ನೋದು ಗೊತ್ತಿರುವುದಿಲ್ಲ, ಎಷ್ಟೋ ಜನರಿಗೆ ದುಡ್ಡು ಇರ್ತದೆ ಅಂಥವ್ರು ಹೇಗೆ ಅನ್ನೋದನ್ನು ಅವರನ್ನು ಗುರುತಿಸಿ ಅವರನ್ನು ನಿರ್ಮಾಪಕರಾಗಿ ಮಾಡ್ತಾರೆ. ಅವರು ಸಿದ್ದು ಅವರು. ಹಾಗೆ ಇವತ್ತಿನ ಈ ಸಮಾರಂಭಕ್ಕೆ ಎಲ್ಲ ಕಲಾವಿದರು ಬಂದಿದ್ದಾರೆ ಮತ್ತು ತಂತ್ರಜ್ಞರು ಇದ್ದಾರೆ. ಡಾಕ್ಟರ್ ವೀರೇಶ್ ಅಡಿಗೆ ಅವರಿಗೆ, ಸಂಶಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕ್ರೆಡಿಟ್ ಸೊಸೈಟಿ ಕುಂದಗೋಳ ಶಾಖೆಯ ಮ್ಯಾನೇಜರ್ ಆದ ಹಾಗೂ ಬಯಸದೆ ಬಂದ ಭಾಗ ಕಿರುಚಿತ್ರದ ಪೋಷಕ ನಟರಾಗಿ ಶ್ರೀ ಸಿದ್ದು ಕೃಷ್ಣ ಇವರಿಂದ ಇವತ್ತಿನ ಅತಿಥಿಗಳ ಪರಿಚಯ. ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಅರವಿಂದ್ ಮುಳುಗುಂದ್ ಅವರ ನಿರ್ದೇಶನದ ಬಯಸದೆ ಬಂದ ರಾಜಯೋಗ ಕಿರುಚಿತ್ರಕ್ಕೆ ಆಗಮಿಸಿದ ನನ್ನೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ ಹಾಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೂ ನಮಸ್ಕರಿಸಿ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಗಣಪತಿ ಗಂಗೊಳ್ಳಿ ಸರ್, ಮೂಲತಃ ಹೊನ್ನಾವರ ತಾಲೂಕಿನವರು. ಇವರು ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ರಾಜ್ಯ ಪತ್ರಕರ್ತರ ಸ್ಥಾನದ ಗೌರವಾಧ್ಯಕ್ಷರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದಂಥವರಾಗಿರ್ತಾರೆ. ಪತ್ರಕರ್ತರಿಗೆ ಹಲವು ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಿಕೊಡುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು. ಸಾಹಿತ್ಯದತ್ತ ಒಲವು ಹೊಂದಿರುವ ಇವರು ಹೆಸರಾದಂಥ ಶ್ರೀಮತಿ ನಿರ್ಮಲಾ ದೇವಿ ಅವರು ಇವರ ತಾಯಿಯವರಾಗಿರ್ತಾರೆ. ಇವರು ಎಂಜಿನಿಯರಿಂಗ್ ಮಟ್ಟ ಇವರು ವಿದ್ಯಾರ್ಥಿ ಆಕತಿ. ಇವರು ಅನೇಕ ಸಾಮಾಜಿಕ ಸೇವೆಗಳನ್ನು ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿಯೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇವರ ಕೆಲವೊಂದಿಷ್ಟು ವಿಷಯಗಳನ್ನು ಮಾತ್ರ ನಾನು ಒಂದು ಸ್ವಲ್ಪ ಹೇಳ್ತೀನಿ, ಸಮಯದ ಅಭಾವ ಆಗಿದ್ದರಿಂದ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಸಂಶಿ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಸಂಸ್ಥೆ ಇದರ ಸಂಸ್ಥಾಪಕ ಪ್ರವರ್ತಕರಾಗಿ ಸಂಸ್ಥೆಯ ಪ್ರಾರಂಭದಿಂದಲೂ ಇಂದಿನವರೆಗೂ ಸಂಸ್ಥಾಪಕ ನಿರ್ದೇಶಕರಾಗಿ 2ನೇ ಬಾರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕತ್ತಿದ್ದಾರೆ. ಅದೇ ತೆರನಾಗಿ ನಮ್ಮ ಸ್ಥಳೀಯ KLE ಕಾಲೇಜಿನ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸುಮಾರು 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವರಾಗಿರ್ತಾರೆ. ಲಯನ್ಸ್ ಕ್ಲಬ್ ಸಂಶಿ ಅಧ್ಯಕ್ಷರಾಗಿ ಹಾಗೂ ವಿವಿಧ ಹುದ್ದೆಗಳ ಅಲಂಕರಿಸಿ ಸೇವೆಗೈದಿದ್ದಾರೆ. 15 ವರ್ಷಗಳ ಕಾಲ APMC ಕುಂದಗೋಳ ಇದರ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು 10 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುಂದಗೋಳ ಇದರ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕೊಡ್ಲಿ ಅವರ ಪರಿಚಯ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇವರು 1972 ಜೂನ್ 22ರಂದು ನಮ್ಮ ಉತ್ತರ ಕರ್ನಾಟಕದ ಜಮಖಂಡಿಯಲ್ಲಿ ಇವರು ಪ್ರಹ್ಲಾದರಾವ್ ಮೊಕಾಶಿ ಮತ್ತು ಕಮಲಾಬಾಯಿ ಇವರ ಮಗನಾಗಿ ಜನನವನ್ನು ತಾಳ್ತಾರೆ. ಇವ್ರ ಪತ್ನಿ ಸುಮಾ, ಮಕ್ಕಳು ಸುಶ್ಮಿತ್, ಸಂಸ್ಕೃತಿ, ಸಮೃದ್ಧಿ. ಇವರು 1979ರಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ತಮ್ಮ ಬಣ್ಣದ ಬದುಕನ್ನು ಆರಂಭ ಮಾಡ್ತಾರೆ. ಮುಂದೆ ಸುನೀಲ್ ಪುರಾಣಿಕ್ ಅವರು, ರವಿ ಕಿರಣ್ ಅವರ ಹತ್ರ ಧಾರಾವಾಹಿಗಳಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ಯಾರ. 1990ರಲ್ಲಿ ಕಾಶಿನಾಥ್ ಅವರ ನಿರ್ದೇಶನದ ಹೆಂಡತಿ ಅಂದರೆ ಹೀಗಿರಬೇಕು ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನಂತರ ಟೈಗರ್ ಪ್ರಭಾಕರ್, ವಾಯ್ ನಂಜುಂಡಪ್ಪ ಇವರ ಕನಸು, ನಮ್ಮ ಕಲ್ಯಾಣಿ, ಅನಂತನ ಚೆಲ್ಲಾಟ ಚಿತ್ರಗಳ ನಾಯಕ ನಟರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಂದಿನ ಡಿಜಿಟಲ್ ಯುಗದೊಳಗೆ ನಾ ಅಪ್ಡೇಟ್ ಆಗಿರ್ಬೇಕಂತ ತಿಳ್ಕೊಂಡು ಸುಶೀಲ್ ಮೊಕಾಶಿ ಮೀಡಿಯಾ ಅಂತ ತಿಳ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಹುಟ್ಟಾಕಿ ಸುಮಾರು 250ಕ್ಕೂ ಹೆಚ್ಚು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ವಿಡಿಯೋ ಕ್ಲಿಪ್ಗಳನ್ನು ಮಾಡಿ ಬಹುತೇಕ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನ ಉಪಯೋಗಿಸ್ಕೊಂಡು ಅವರು ತಮ್ಮ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿ ಮನೆ ಮಾತಾಗ್ಯಾರ. ಮುಂದಿನ ದಿನಮಾನಗಳದಾಗ ಅವ್ರಿಗೊಂದು ಕನಸು ಐತೆ. ನಮ್ಮ ಬಯಸದೆ ಬಂದ ರಾಜಯೋಗ ಚಿತ್ರ ತಂಡದಿಂದ ಶುಭವನ್ನು ಹಾರೈಸ್ತೇವೆ.
ಇನ್ನೊಬ್ಬ ಅತಿಥಿಗಳು ಸನ್ಮಾನ್ಯ ಶ್ರೀ ಗಂಗಾಧರ್ ದೊಡ್ವಾಡ್ ಅವರು ಸಿದ್ದೇಶ್ವರ ಕಾಲೇಜಿನಲ್ಲಿ BA ಪದವಿ ಮುಗಿಸಿದರು. ಇವರು ವಿದ್ಯಾರ್ಥಿ ದಶೆಯಿಂದಲೇ ಹೋರಾಟ ಮನೋಭಾವವನ್ನು ರೂಪಿಸಿಕೊಂಡವರು. 1981ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಗುಂಡೂರಾವ್ ಅವರು ಉಲಕಲ್ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅವರ ಸ್ವಾಗತ ಹಾಡನ್ನು ಹಾಡಿ ಗುಂಡೂರಾವ್ ಅವರ ಕಡೆಯಿಂದ ಬೇಷ್ ಅನ್ಸ್ಕೊಂಡಂತ ಮಹಿಳೆಯವರು. ಆದ್ದರಿಂದ ಇವರಿಗೆ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತೆಲ್ಲ ಈ ಕ್ಷೇತ್ರದೊಳಗೆ ಮಣಿಮಾತಾ ಇರುವಂತ ಮಹನೀಯರಾಗಿದ್ದಾರೆ. ನನಗೆ ಕೊಡೋದಿತ್ತು ಅಂದ್ರೆ ನೀವು ನಮ್ಮ ಕಲಾವಿದರು ನಂಬರ್ನ ಹಾಕೋಬೇಕಂತ ತಿಳ್ಕೊಂಡು ಒಂದು ಕಂಡೀಷನ್ ಮಾಡಿದ್ರು. ಅದಕ್ಕೆ ನೋಡಿ ಇವತ್ತು ನನ್ನ ತಂಡದ ಯಾವ ಸದಸ್ಯರು ಇವತ್ತು ನನಗೆ ಹಾಜರಾಗಿಲ್ಲ, ಅದೊಂದು ನೋವಿನ ಸಂಗತಿ. ಯಾಕಂದ್ರೆ ಈಗ ಎಲ್ಲಾದ್ರೊಳಗೂ ನಮ್ಮನ್ನ ಕರ್ಕೊಂಡು ಮಾಡಿದ್ರಿ, ಇದೊಂದು ಬಿಟ್ಟು ಮಾಡಿದ್ರಿ ಅಂತ ತಿಳ್ಕೊಂಡು ನನ್ನ ತಂಡದ ಸದಸ್ಯರು ಎಲ್ಲ ನಾನು ಕೂಡ ಜಗಳ ಮಾಡಿ ಯಾವ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಹಾಜರಿಲ್ಲ. ಆದ್ರೂ ಎಲ್ಲ ನೀವೆಲ್ಲ ಬಂದಿರೋದು ನೋಡಿ ನನಗೆಲ್ಲ ಬಹಳ ಒಂದು ಖುಷಿ ಆಯ್ತು. ಇನ್ನ ಈ ಚಂದ್ರಶೇಖರ ಅರಣ್ಯವರು ಮೂಲತಃ ಹಂಗರಿಕೆ ಬಾಗಲಕೋಟೆ ಹಂಗರಿಕೆ ಒಳಗೆ ಜನನ ಕೆರೂಡಪ್ಪ ಹಾಗೂ ಸಾವಕ ಉದರದೊಳಗೆ ಜನಿಸ್ತಾರ. ಪತ್ನಿ ಸಂಗೀತಾ ಚಂದ್ರಶೇಖರ್, ಮಗ ಡಾಕ್ಟರ್ ಕಿರಣ್ ಚಂದ್ರ, ಮಗಳು ಕಾವ್ಯ. ಇವರು 1989 ಶಿಕ್ಷಕರಾಗಿ ಹೊಸಳ್ಳಿ ಸರ್ಕಾರಿ ಶಾಲೆಗೆ ಪ್ರಪ್ರಥಮವಾಗಿ ವೃತ್ತಿ ಆರಂಭಿಸಿದರು. ಮೂಲತಃ ಕುಂದಗೋಳ ತಾಲೂಕು ಚಾಕ್ಲಬಿ ಗ್ರಾಮದೊಳಗೆ ವೆಂಕಟರಾವ್ ಅವರ ಮುಳುಗುಂದ್ ಹಾಗೂ ಪದ್ಮಾಬಾಯಿ ಮುಳುಗುಂದ್ ಅವರ ಉದರದಲ್ಲಿ ಜನನಗತಿ. ಪತ್ನಿ ಕೀರ್ತಿ ಅರವಿಂದ್ ಶಿಕ್ಷಣವನ್ನು PUC ಮಾಡಿ ಮುಂದೆ ಅವ್ರ ಚಿತ್ರರಂಗ ಕಡೆ ಒಲವು ಬಂದಿದ್ದರಿಂದ 7 ಕೋಟಿ ಮಾರ್ತಾಂಡ ಭೈರವ ಚಿತ್ರದಿಂದ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಈಗ ನಮ್ಮ ಉತ್ತರ ಕನ್ನಡದೊಳಗೆ ಬಹಳ ಹಿಟ್ ಆದಂಥ ಚಿತ್ರ ಅಂತಂದ್ರೆ ಕೆಲವು ಚಿತ್ರಗಳು ಮಹಾಮಹಿಮ ಲಡ್ಡು ಮುತ್ಯ ಅಂತಲೂ ಹೇಳ್ಬೋದು. ಅದರ ಮೂಲ ಕಾರ್ಯಕರ್ತರು ಅಂತಂದ್ರೆ ನಮ್ಮ ಅರವಿಂದ್ ಮುಳುಗುಂದ್ ಅವರು ಅಂತ ಹೇಳ್ಬೋದು. ಸುಮಾರು 75 ನಾಟಕಗಳಿಗೆ ಅಭಿನಯ ಮಾಡ್ಯಾರ, 15 ನಾಟಕಗಳನ್ನು ರಚನೆ ಮಾಡ್ಯಾರ. ಅಂತೂ ಇಂತೂ ಮಂತ್ರಿಯಾದೆ ನಾಟಕಕ್ಕೆ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಾರ. ಆದತ್ತೇನು ನಾಟಕದಲ್ಲಿ ಖ್ಯಾತ ನಟರಾದ ಚೋಮನದುಡಿ ವಾಸುದೇವ, ಧರ್ಮವೀರ ಹಾಗೂ ನಾಗೇಂದ್ರ ಮಾಗಡಿ ಅವರ ನಿರ್ದೇಶನದ ನರಗುಂದ ಬಂಡಾಯ, ರಾವಣಾಸುರ, ಡಾಕ್ಟರ್ ಪ್ರಭು ಹಂಚಿನಾಳ್ ಅವರ ನಿರ್ದೇಶನದ ಜಗಜ್ಯೋತಿ ಬಸವೇಶ್ವರ ಚಿತ್ರಗಳಿಗೆ ಆಕ್ಟ್ ಮಾಡ್ಯಾರ. ಜೊತೆಗೆ ಸೇವಾಲಾಲ್ ಎಂಬ ಗೀತೆಗಳ ಧ್ವನಿಸುಳಿನ ನಿರೂಪಣೆ, DD1ರಲ್ಲಿ ಬಂದ ಈಶ್ವರ ಅಲ್ಲ ನೀನೇ ಅಲ್ಲ, ಈಶ್ವರ ಅಲ್ಲ ನೀನೇ ಅಲ್ಲ ಧಾರಾವಾಹಿಯಲ್ಲಿ ಅಭಿನಯ ಹಾಗೂ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ಯಾರ. ಅನುಗ್ರಹ ಆಂಜನೇಯ, ಜೋಗಿಹಳ್ಳಿ ಕೃಷಿ ಯೋಗಿ, ಸಾಕ್ಷ್ಯ ಚಿತ್ರಗಳಿಗೆ ಸಾಹಿತ್ಯ ಮತ್ತು ನಿರ್ದೇಶನವನ್ನು ಮಾಡ್ಯಾರ. ಪ್ರಶಸ್ತಿ ಕೊಟ್ಟಾರ. ಉಜ್ವಲ ಪ್ರಕಾಶನ ಇವರಿಂದ ಭಾವನಾಶ್ರೀ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ತಕ ಸಂಘದಿಂದ ರಂಗ ಸನ್ಮಾನ, ಸೂರ್ಯ ಎಜುಕೇಶನ್ ಸಂಸ್ಥೆಯಿಂದ ಸೂರ್ಯಶ್ರೀ ಪ್ರಶಸ್ತಿ, ನಿರ್ವಾದಿ ಕವಿಗಳಿಂದ ಭಾವೈಕ್ಯತಾ ರತ್ನ ಪ್ರಶಸ್ತಿ, ಹರಿದಾಸ ಮಿಲನ ಸಂಘದಿಂದ ಅಂಜನಾದ್ರಿ ಪ್ರಶಸ್ತಿ, ಹರಿಯಾಣದ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ರಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಇವರಿಗೆ ಸನ್ಮಾನ ಮಾಡಿ ಗೌರವಿಸ್ಯಾರ. ನಿಜವಾಗಲೂ ಇವ್ರ ಕೈ ಕೆಳಗೆ ನಾವೆಲ್ಲ ಒಂದು ಅಭಿನಯವನ್ನು ಮಾಡೋದಕ್ಕೆ ನಾವೆಲ್ಲ ಭಾಗ್ಯ ಮಾಡೇವೆ ಅಂತ ತಿಳ್ಕೊಂಡು ಪುಣ್ಯ ಮಾಡೇವೆ ಅಂತೇಳಿ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಯಸದೆ ಬಂದ ರಾಜಯೋಗ ಚಿತ್ರಕ್ಕೆ ನಮಗೆಲ್ಲ ಒಂದು ಲೊಕೇಶನ್ಸ್ ಆಗಲಿ ಎಲ್ಲ ಆಗಲಿ ನಮ್ಮ ಕಿಶನ್ ರಾವ್ ಕುಲಕರ್ಣಿ ಆಗಿರ್ಬೋದು, ಡಾಕ್ಟರ್ ಕಲ್ಮೇಶ್ ಹಾವೇರ್ಪೇಟ್ ಅವರಾಗಿರ್ಬೋದು, ಪ್ರಭು ಹಂಚನಾಳ್ ಅವರಾಗಿರ್ಬೋದು, ನಮ್ಮ ಇವರು RP ಕುಲಕರ್ಣಿ ಅವರಾಗಿರ್ಬೋದು, ಮತ್ತು ನಮ್ಮ ಪಾಟೀಲ್ರಾಗಿರ್ಬೋದು, ಸಿದ್ಧಾರ್ಥ್ ಜಾಲಿಹಾಳ್, ಕಿರಣ್ ಚಂದ್ರ, ಅಪೂರ್ವ, ಅಮೃತ, ಇವರೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಈ ಚಿತ್ರವನ್ನು ಸಕ್ಸಸ್ ಆಗಲಿಕ್ಕೆ ಮೂಲ ಕಾರಣಕರ್ತರಾಗ್ಯಾರ. ಇವರೆಲ್ಲರಿಗೂ ನಾನು ತಂಡದ ಪರವಾಗಿ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸಿದ್ದಕೃಷ್ಣ ಅವರೇ. ಒಂದು ಈ ಚಿತ್ರೀಕರಣದ ಸಂದರ್ಭದೊಳಗೆ ಬಹಳಷ್ಟು ಸಹಾಯ ಮಾಡಿರ್ತಕ್ಕಂಥ ಕಲ್ಮೇಶ್ ಹಾವೇರ್ಪೇಟ್ ಸರ್ ಮತ್ತು ಮತ್ತು ಸಿದ್ಧಾರ್ಥ ಜಾಲ. ಇದರ ಜೊತೆಗೆ ಇನ್ನೊಂದು ನೆನಪಿಡ್ಬೋದಾಗಿರ್ತಕ್ಕಂಥದ್ದು ನಮ್ಮ ರಘು ತುಮಕೂರಿನವರು. ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಅಲ್ಲಿ ವಾಹನದ ಮುಖಾಂತರವಾಗಿ ತಮ್ಮ ಕೆಲಸಗಳ ನಡುವೆಯೂ ಕೂಡ ಸಹಕಾರವನ್ನು ನೀಡಿರ್ತಕ್ಕಂಥವ್ರು. ಹಾಗಾಗಿ ಕಿಶನ್ ರಾವ್ ಸರ್ ಆಗಲಿ ಮತ್ತು ನಮ್ಮ ಹಾಗೆ ದೇಸಾಯಿ ಸರ್ ಆಗಲಿ ಅವರ ಜೊತೆಗೆ ಹೆಚ್ಚು ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥವ್ರು. ಒಂದು ರೀತಿಯಲ್ಲಿ ಅರವಿಂದ್ ಅವ್ರ ಬ್ಯಾಕ್ ಬೋನ್ ಅಂದ್ರೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಎಷ್ಟು ಮಾಡಿದ್ರು ಅಥವಾ ಸರ್ ಎಷ್ಟು ಮಾಡಿದ್ರು, ವೀರೇಶ್ ಎಷ್ಟು ಮಾಡಿದ್ರು ಅನ್ನೋದಕ್ಕಿಂತ ಯಾರು ಎಷ್ಟು ಮಾಡಿದ್ರು ಅನ್ನೋಂಥದ್ದು ಅರವಿಂದ್ ಗೊತ್ತಿದೆ, ಆ ಮಾಡಿದವ್ರಿಗೆ ಗೊತ್ತಿದೆ. ಇದು ಅವರಿಬ್ಬರಿಗೆ ಗೊತ್ತಿದ್ರೆ ಸಾಕು, ಅದು ಯಶಸ್ಸು ತಾನೇ ಸಾಧನೆ ಆಗಲಿಕ್ಕೆ ಆಗುತ್ತೆ. ಹಾಗಾಗಿ ಅವ್ರು ಇವತ್ತು ಏನಾದರೂ
ಈ ಹಂತಕ್ಕೆ ಬರಲಿಕ್ಕೆ ಕೆಲವರು ಕಾಣದ ಕೈಗಳಿದ್ದಾವೆ. ಅವರು ಸದಾಕಾಲ ಬೆನ್ನೆಲುಬಾಗಿ ಇದ್ಕೊಂಡಿದ್ದಾರೆ, ಎದುರಿಗೆ ಬೈತಾರೆ, ಬೈದದ್ದು ನಮ್ಗೆ ಒಳ್ಳೆಯದಕ್ಕೆ. ಆ ಬೈಗಳು ಇವತ್ತು ಅವರನ್ನು ರಾಜಯೋಗದ ಸ್ಥಿತಿಗೆ ತಂದಿರಿಸಿದೆ. ಹಾಗಾಗಿ ಇದು ಬಯಸದೆ ಬಂದ ರಾಜಯೋಗ, ಆಡಿನ ಸರ್ ಬಯಸದೆ ಬಂದ ರಾಜಯೋಗ ಇದು. ಹಾಗಾಗಿ ಇವತ್ತು ಈ ರಾಜಯೋಗದೊಳಗೆ ಹಲವಷ್ಟು ಪ್ರತಿಭೆಗಳು ಕೂಡ ಇವತ್ತು ಸಿನಿಮಾ ಲ್ಯಾಂಡ್ನಲ್ಲಿ ಅದರ ನಾಯಕನಾಗಿರ್ತಕ್ಕಂಥ ಕಿರಣ್ ವೈದ್ಯರಾಗಿದ್ದರೂ ಕೂಡ ಈ ಸದ್ಯ ಅವರೇ ಒಂದು ಚಿತ್ರವನ್ನು ಅದರ ನಾಯಕನಾಗಿ ಮತ್ತೆ ಇದು ಮಾಡ್ತಾ ಇದ್ದಾರೆ. ಆಂತರಿಕ ವರ್ಗವನ್ನು ಇಟ್ಕೊಂಡು ವೈದ್ಯಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೀತಿ ಒಳಗೆ ಅದು ಬರ್ತಾ ಇದೆ. ಆಲೇ ಈಗ ಟೀಸರ್ ರೆಡಿ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ಅದು ಚಿತ್ರೀಕರಣ ಕೂಡ ಆರಂಭ ಆಗ್ತಾ ಇದೆ. ಹಾಗಾಗಿ ಹಂತ ಹಂತವಾಗಿ ನಮ್ಮ ಜೊತೆಗೆ ಅವರು ಸಂಪರ್ಕದಲ್ಲಿ ಇದ್ದಾರೆ. ನಾನು ಸ್ವಲ್ಪ ತಡ್ಕೊಂಡು ಮೊದಲು ನಮ್ಮದು ರಾಜಯೋಗ ಬಂದ ನಂತರ ನಿಮ್ಗೆ ದೊಡ್ಡ ಯೋಗನ ಬರಲಿ ಅನ್ನುವಂತಹ ರೀತಿ ಒಳಗೆ ನಾನು ತಡ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಗೆ ಡೇಟ್ ಆಗಿದೆ. ನಮಗೆಲ್ಲ ಇವತ್ತು ರಾಜಯೋಗ ಬಂದಿದೆ. ಇದು 1 ವರ್ಷದಿಂದ ರಾಜಯೋಗ ಬಂದಿರತಕ್ಕಂತಹದ್ದು, ಆದ್ರೆ ಇವತ್ತು ಬಂದಿದೆ ನಿಜವಾಗಿ. ಅದು ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಈ ರಾಜಯೋಗ ಇವತ್ತು ತಪ್ಪಂದ್ರೆ ಇನ್ನು ಮತ್ತೆ ಈ ತಿಂಗಳು ಕೊನೆಗೆ ಹೋಗ್ತಿತ್ತು. ಹಾಗಾಗಿ ಅದಕ್ಕೆ ನಾವು ಸಾಧ್ಯದಷ್ಟು ಪ್ರಯತ್ನ ಮಾಡಿ ಅವ್ರದ್ದು ಬಿಡುವು ಮಾಡ್ಕೊಂಡು ನಾವು ತಗೊಂಡ್ಬಂದಿದ್ದೀವಿ. ನಾವು ಹೊಸ ವರ್ಷದ ಈ ದಿನದೊಳಗೆ ಇಲ್ಲಿರ್ತಕ್ಕಂತಹ ಎಲ್ಲರಿಗೂ, ಕಲಾವಿದರಿರ್ಬೋದು, ನಿರ್ದೇಶಕರಿರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲರಿಗೂ ನಮ್ಮ ರಾಜಯೋಗ ತಂಡ ಅವರಿಗೂ ಕೂಡ ರಾಜಯೋಗವನ್ನು ತರಲಿ ಅನ್ನುವಂತಹ ರೀತಿ ಒಳಗೆ ನಾನು ಆಶೆಯನ್ನು ಪಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತಮಗೆ ಪ್ರಾಸ್ತಾವಿಕ ಭಾಷಣ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಪ್ರಭು ಅಣ್ಣವ್ರಿಗೆ ನನಗೆ ಪ್ರತಿಯೊಬ್ಬರ ಬಾಳಿಗೂ ಈ ಕ್ಷಣದಿಂದ ರಾಜಯೋಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಎಲ್ಲ ನನ್ನ ಆತ್ಮೀಯರು, ಇದಕ್ಕೆ ಮುಖ್ಯ ಕಾರಣೀಭೂತರಂದರೆ ನಮ್ಮ ಚಂದ್ರಶೇಖರ್ ಆಡಿನವ್ರು ಸಿಗ್ಬೇಕಾದ್ರೆ ಕಾರಣೀಭೂತರಂದರೆ ಪ್ರಭು ಗಂಜಾಳ್ ಮತ್ತು ಸಿದ್ದು ಕೃಷ್ಣ. ಅವ್ರೊಂದಿನೋ ಅವ್ರ ಮಗನೊಂದು ಹಾಕ್ಕೊಂಡು ಒಂದು ಟೆಲಿಫಿಲ್ಮ್ ಮಾಡಬೇಕು ಅಂದಾಗ ನೇರವಾಗಿ ನನ್ನ ಸಂಪರ್ಕ ಮಾಡಿದರು. ಅಂಥ ಹೊತ್ತಲ್ಲಿ ಯಾರಿಗಾದ್ರೂ ಅವರು ಹಸಿದಾಗ ಅನ್ನ ಕೊಟ್ಟರೆ ಅದು ದೊಡ್ಡ ಗೌರವ, ದೊಡ್ಡ ಒಂದು ಸಮಾಧಾನ. ಅಂಥ ಒಂದು ಇದರಲ್ಲಿ ಆ ಒಂದು ಕತೆ ಮಾಡಬೇಕಾದ್ರೆ ಒಂದು ಹುಡುಗನ ಇಟ್ಕೊಂಡು ಕತೆ ಮಾಡಬೇಕು, ಅವನ ಇಮೇಜ್ ಧಕ್ಕೆ ಆಗಲಾರ್ದಂಗೆ ಅವನು ಕೂಡ ಒಬ್ಬ ಡಾಕ್ಟ್ರು ಮುಂದೆ ದೊಡ್ಡ ಆ್ಯಕ್ಟರ್ ಆಗ್ಬೇಕಂತ ನನ್ನ ಆಸೆ. ಅವ್ರಿಗೆ ಮಧು ಜೋಶಿ ಅವರು ಕತೆ ಸಂಭಾಷಣೆ ಮಾಡಿಕೊಟ್ರು. ರಘು ಅವರು, ಆನಂದ್ ಜೋಶಿ ಅವರು ಎಲ್ಲ ಬೆನ್ನೆಲುಬಾಗಿ ನಿಂತರು. ಅದಕ್ಕೆ ತಕ್ಕನಾಗಿ ನಮ್ಮೆಲ್ಲ ಕಲಾವಿದರು ಹಿಂದೆ ಡಾಕ್ಟರ್ ಕಲ್ಮೇಶ್ ಅವರು, ಡಾಕ್ಟರ್ ಪ್ರಭು ಹಂಚನಾಳ್ ಅವರು, ಇವರು ನಮಗೆ ಸಾಥ್ ಯಾವತ್ತೂ ಇದ್ದಾರೆ. ಆ್ಯಂಡ್ ಈ ಧಾರಾವಾಹಿಗೆ, ಈ ಟೆಲಿಫಿಲ್ಮ್ಗೆ ಕಿಶನ್ ರಾವ್ ಕುಲಕರ್ಣಿ ಅವರ ಮನೆ ಮತ್ತು ಮನೆಯನ್ನು ನಾವು ಸಾಕಷ್ಟು ಉಪಯೋಗ ಮಾಡಿಕೊಂಡ್ರಿ. ಅವ್ರ ಮನೆಯಲ್ಲೇ ಮ್ಯಾಕ್ಸಿಮಮ್ ಶೂಟಿಂಗ್ ಆಯಿತು. ಅವರಾಯಿತು, ಅವ್ರ ಕುಟುಂಬವರ್ಗ ಬಹಳ ಹೋಗೋಬಾರ ಸ್ನೇಹಿತರು. ಒಂದು ಕಾಲದಲ್ಲಿ 80ರ ದಶಕದಲ್ಲಿ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಗಂಗಾಧರ್ ದೊಡ್ಡವಾಡ್, ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷ ಅರವಿಂದ್ ಮುಳುಗರು, ನಾವಿಬ್ಬರು ಚಡ್ಡಿ ದೋಸ್ತರು. ಬಟ್ ನಾವು ದೋಸ್ತಿದ್ವಿ. ನಮ್ಮ ಹಿಂದಿನ ಫಾಲೋವರ್ಸ್ ಬೈತಿದ್ರು, ಅರವಿಂದನ ಯಾಕೆ ಕರಿತೀನಿ ಅಂತ ಅವ್ರಿಗೆ ಅಂತಿದ್ರು, ಗಂಗಾಧರ್ನ ಯಾಕೆ ಕರಿತೀನಿ ನನಗಂತಿದ್ರು. ಆ ನಮ್ಮ ಸ್ನೇಹ ಸಂಬಂಧ ಆ ಕ್ಷಣದಿಂದ ಈ ಕ್ಷಣದವರೆಗೂ ಒಂದು ಕ್ಷಣನೂ ಮನಸ್ತಾಪ ನಮ್ಮಿಬ್ಬರಲ್ಲಿ ಆಗಿಲ್ಲ. ನಾವು ಅತ್ಯಂತ ಆಪ್ತ ಸ್ನೇಹಿತರು. ಹಾಗಾಗಿ ಅವರು ರಾಜಕೀಯ ರಂಗದಲ್ಲಿ ಭಾಳ ಗುರುತಿಸ್ಕೊಂಡ್ರು. ಆಧ್ಯಾತ್ಮಿಕ, ಧಾರ್ಮಿಕ, ರಾಜಕೀಯ ಎಲ್ಲ ರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇಂಥವರು ನಮ್ಮ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿದ್ದು ನಮ್ಮ ಪುಣ್ಯ, ಅವ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ಇನ್ನು ವೃತ್ತಿ ರಂಗಭೂಮಿಯ ಗೆಳೆಯ ಕಮ್ಮ ಸಹೋದರ ಸುಶೀಲ್ ಮೊಕಾಶಿ, ಯಾರೂ ಇವತ್ತು ಜನನಿ ಮನೆತನ ಕವಲುದಾರಿ ಯಾರು ಮರೆಯೋದೇ ಇಲ್ಲ. ಹಂಡಗಿ ಸರ್ ಹೇಳ್ದಂಗೆ ಇವತ್ತು ಆ ಕಿರು ಸಣ್ಣ ಏಜಲ್ಲೇ ಅಂಥ ಒಂದು ದೊಡ್ಡ ಧಾರಾವಾಹಿಗಳನ್ನ ಯಾರು ನಮ್ಮ ಭಾಗದಲ್ಲಿ ನಿರ್ದೇಶನ ಮಾಡ್ಯಾರಂದರೆ ಸುನೀಲ್ ಪುರಾಣಿ ಬಿಟ್ಟರೆ ನನ್ನ ಸುಶೀಲ್ ಮೊಕಾಶಿನೇ. ಹಾಗಾಗಿ ಅವರು ಹೀರೋ ಕೂಡ ಆತ್ಮಹತ್ಯೆ ಮಾಡಿದ್ರು. ಆಮೇಲೆ ಕನಸು ಅನ್ನೋದ್ರಲ್ಲಿ ಹೀರೋ, ಕತೆ, ಚಿತ್ರತೆ, ಸಂಭಾಷಣೆ, ನಿರ್ದೇಶಕ, ನಾಯಕ ಮತ್ತು ನಿರ್ಮಾಪಕ, ಇದೆಲ್ಲ ಹೋಲ್ಸೇಲ್ ಪ್ಯಾಕೇಜ್ ನಮ್ಮ ಸುಶೀಲ್ ಮೊಕಾಶಿ ಮಾಡಿದ್ರು. ಮೊನ್ನೆ ಕೂಡ ಅನಂತ ಚೆಲ್ಲಾಟ ಅದೆಲ್ಲ ನಾವು ನೋಡ್ತಿದ್ವಿ. ಇವತ್ತು ಸರಳ, ಭಾಳ ಸರಳ ಇದೆ, ಯಾವುದೇ ಹಮ್ಮು ಗಿಮ್ಮು ಏನೂ ಇಲ್ಲ. ಪ್ರೀತಿಯಿಂದ ಶ್ರೀ ಅರವಿಂದ್ ಮುಳುಗುಂದ್ ಅವರಿಗೆ ಬಯಸಿ ಬಂದ ರಾಜಯೋಗದ ಹಾಗೂ ಈ ಒಂದು ಸಮಾರಂಭದ ವಿಶೇಷವಾಗಿ ಸಾಧಕರಿಗೆ ಸನ್ಮಾನ ಇರುವಂತಹ ಈ ಒಂದು ವೇದಿಕೆ ಕಲಾವಿದರಿಂದ
ಸಾಧಕರಿಗೆ ಸನ್ಮಾನ ಈಗ ವಿಶೇಷ ಕಾರ್ಯಕ್ರಮ ಚಪ್ಪಾಳೆ ಮೂಲಕ ನಾವು ಅವರಿಗೆ ಒಂದು ಸಾಧಕರಿಗೆ ಸನ್ಮಾನ ಆಚರಿಸೋಣ. ಇವತ್ತು ಈ ಕಿರುಚಿತ್ರದಲ್ಲಿ ಸಾಧಕರಿಗೆ ಸನ್ಮಾನ ಅನ್ನುವಂಥ ಒಂದಿಷ್ಟು ವಿಷಯನ ಇಟ್ಕೊಂಡ್ವಿ. ಯಾಕೆಂದರೆ ಇವತ್ತು ಈ ಸಿನಿಮಾಕ್ಕೆ ಸಂಬಂಧಪಟ್ಟವರು ನಾವು ಸಿನಿಮಾ ತಯಾರಿಕೆಗಳಿಗೂ ಇಲ್ಲ, ಇದೂ ಇಲ್ಲ, ಮತ್ತು ಇನ್ನು ಯಾರಿಗೆ ಸನ್ಮಾನ? ಇವತ್ತು ಈ ಚಿತ್ರರಂಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂಥ ಶ್ರೀ ಸುಶೀಲ್ ಮೊಕಾಶಿ ಅವರು, ಅವರಿಗೆ ಚಿತ್ರರಂಗದಲ್ಲಿ ಅವರನ್ನು ವಿಶೇಷ ಸಾಧಕರಂತ ನಾವು ಗುರುತಿಸಬೇಕಾಗತ್ತೆ. ಹೀಗಾಗಿ ಅವರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎ.ಬಿ. ಉಪ್ಪಿನವರಿಗೂ ಹಾಗೂ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾಗಿ ಮೊನ್ನೆ ತಾನೇ ಆಯ್ಕೆಯಾದಂಥ ಶ್ರೀಮತಿ ಪ್ರಿಯಾ ಸಂಭಾಜಿ ಕಲಾಲ್ ಅವರು, ಆ ಬ್ಯಾಂಕಿಗೂ ಈ ಸಿನಿಮಾಕ್ಕೆ ಏನು ಸಂಬಂಧ, ಅವರನ್ನ ಸನ್ಮಾನಿಸಬೇಕಾಗಿ ಕೋರಿಕೆ. ಬಯಸದೇ ಬಂದ ರಾಜಯೋಗದ ಕಿರುಚಿತ್ರ ಬಿಡುಗಡೆ ಹಾಗೂ ಪ್ರದರ್ಶನ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರಿಗೂ ಆತ್ಮೀಯರು, ನನಗೆ ಮಾರ್ಗದರ್ಶಕರು, ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದಂಥ ಹಿರಿಯರಾದಂಥ ಸನ್ಮಾನ ಶ್ರೀ ಗಣಪತಿ ಗುಂಬಳೆ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಚಲನಚಿತ್ರ ನಟರು, ನಿರ್ದೇಶಕರು, ನಿರ್ಮಾಪಕರಾದಂಥ ಸನ್ಮಾನ ಶ್ರೀ ಸುಶೀಲ್ ಮೊಕಾಶಿ ಅವರೇ, ನನಗೆ ಆತ್ಮೀಯ ಸಹೋದರ ಸಮಾನರು, ಇದೀಗ ತಾನೇ ನಿರರ್ಗಳವಾಗಿ ಸಾಕಷ್ಟು ಮಾತುಗಳನ್ನು ಎಲ್ಲರಿಗೂ ಹೃದಯಮುಖವಾಗಿ ಮಾತನಾಡಿದಂಥ ಸಹೋದರರಂಥ ಸನ್ಮಾನ ಶ್ರೀ ಗಂಗಾಧರ್ ದೊಡ್ಡವಾರ್ ಅವರೇ, ನಿವೃತ್ತ ಮುಖ್ಯೋಪಾಧ್ಯಾಯರು, ಆತ್ಮೀಯರು, ಈ ಬಯಸದೇ ಬಂದ ರಾಜಯೋಗದ ನಿರ್ಮಾಪಕರಾದಂಥ ಸನ್ಮಾನ ಶ್ರೀ ಚಂದ್ರಶೇಖರ್ ಹಾಡಿನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ಸಹೋದರರೇ, ಹಿರಿಯರೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ದೊಡ್ಡವಾಡವರು ನಮ್ಮ ಹಾಡಿನವರು ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ಇದು ನನಗೆ ವಿಶೇಷವಾದ ಹೊಸ ಪ್ರಯತ್ನ. ಯಾಕೆಂದರೆ ನಾನು ಯಾವುದೋ ಚಿತ್ರ ಬಂದೆ ಸರ್, ಒಂದು ನಿಮಿಷ ಬಂದೆ ಕೇವಲ ರಾಜಕಾರಣಿ ಹಾಂ ಸರ್, ಬರ್ರಿ ಸರ್, ಬರ್ರಿ ಈಗ ಹಾಕಂತಾರೆ, ಬರ್ರಿ ಸರ್. ಸಿದ್ದು ಸರ್ ನೀವು ಬರಬೇಕು ಅಂತ ಹೇಳಿದಾಗ ಅದಕ್ಕೆ ನಾನು ಕರಿತಿದ್ರು. ನನಗೆ ಬಹುಶಃ ಇದು ಕುಂದಗೋಳ ತಾಲೂಕಿನ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ನನಗೆ ಭಾಳ ಸಂತೋಷ ಆಯ್ತು ಇಲ್ಲಿ ಬಂದ ಮೇಲೆ. ಚಂದ್ರಶೇಖರ್ ಹಾಡಿನವರು ಶಿಕ್ಷಕರಾದಾಗ ಅವರು ಶಿಕ್ಷಕರ ಸಂಘದಲ್ಲಿ ಮತ್ತು ಆ ಶಿಕ್ಷಕರಾದಾಗ ಆ ಜಾನಪದದಲ್ಲಿ ಅನೇಕ ಆ ರೈತ ಗೀತೆಗಳನ್ನು ಮಾಡುವಂತಹ ವ್ಯವಸ್ಥೆಗಳನ್ನು ನಾನು ನೋಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಬಂದ ಮೇಲೆ ಮುಳುಗುದವರು ನೆರೆಯ ನನ್ನ ಚಾಕ್ಲು ಬಿಗ್ರಾಮದವರು ಅಂದರೆ ಬಹುಶಃ ಆಡಿಲ್ ಸರ್ ಕುಂದಗೋಳ ತಾಲೂಕಿನಲ್ಲೇ ಕೆಲಸ ಮಾಡಿದವರು, ಮುಳುಗುಂದವರು, ನೆರೆಯ ಚಾಕ್ಲ ಬಿಗ್ರಾಮದವರು, ನಮ್ಮ ಸಿದ್ದು ಅಂಕರ್ ನಮ್ಮ ಅಂದರೆ ಇದು ಕುಂದಗೋಳ ತಾಲೂಕಿನ ಒಂದು ಸಮ್ಮೇಳನದ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಗಣಪತಿ ಗುಂಬಳಿಯವರ ಒಂದು ಹಸ್ತದಿಂದ ಏನು ನನಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ಏನು ಸನ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಗಣಪತಿ ಗುಂಬಳಿಯವರ ಆಶೀರ್ವಾದ, ಇಲ್ಲಿ ಸೇರಿದಂಥ ಎಲ್ಲ
ಹಿರಿಯ ಪತ್ರಕರ್ತರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನೂ ಸಹಕಾರಿ ರಂಗದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡುವಂಥ ಶಕ್ತಿಯನ್ನು ಅವರ ಆಶೀರ್ವಾದದಿಂದ ಕೊಳ್ಳಿ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಈ ಕಿರುಚಿತ್ರ ಒಳಗಡೆ ಕಿರುಚಿತ್ರ ಇದೆಯಲ್ಲ, ಬಯಸಿದ ಬಂದ ರಾಜಯೋಗ ಇತ್ತು. ಇದನ್ನು ನಾವು ನೀವೆಲ್ಲ ನೋಡಲಿಕ್ಕೆ ಭಾಳ ಉತ್ಸುಕರಾಗಿದ್ದೇವೆ. ಅದಕ್ಕೆ ಬಂದಾಗ ನಮ್ಮ ಸುಶೀಲ್ ಮುಖಾಶಿ ಅವರು ಒಂದು ಮಾತು ಬಂದಿದ್ದರು. ಮೊನ್ನೆನೇ ನನ್ನ ಸಿದ್ದು ಹೇಳಿದ್ದ, ನಮ್ಮ ಫಕೀರೇಶ್ವರ ಮಠದ ಬಗ್ಗೆ ಏನೋ ಒಂದು ಚಿತ್ರವನ್ನು ಮಾಡಬೇಕು ಅನ್ನುವ ಮಾತುಗಳನ್ನು ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳ್ತೇನೆ. ಗುರುಗಳ ದರ್ಶನವನ್ನು ಮಾಡಿಸ್ತೇನೆ, ಗುರುಗಳ ಒಪ್ಪಿಗೆಯನ್ನು ಕೊಡಿಸ್ತೇನೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಾಯ ಸಹಕಾರವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಈ ದೊಡ್ಡ ಕಿತ್ತೂರಿರುವ ಗಿಡ ಮದ್ದಲ್ಲ ಅಂತಾರೆ. ನಾವು ಸಿದ್ಧನ ಏನೋ ಅಂತ ತಿಳ್ಕೊಂಡಿದ್ದೆ. ಸಿದ್ಧನ ನಾವು ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆ ಇಟ್ಕೊಂಡಾಗ ನಿಮಗೆಲ್ಲರಿಗೂ ಗೊತ್ತಿರಲಿ, ಕೇವಲ 800ರಿಂದ 900 ರೂಪಾಯಿ ಪಗಾರ ಕೊಡ್ತಿದ್ದೆ. ಅಂತ ಸಿದ್ದು ಇವತ್ತು ಎಲ್ಲ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ನಿರ್ಮಾಪಕರು, ಅರವಿಂದ್ ಮುಳುಗುಂದರಂಥ ನಿರ್ದೇಶಕರು ಜೊತೆಗೆ ಒಡನಾಟವಂಥ ಸಂಬಂಧವನ್ನು ಇಟ್ಕೊಂಡು ಭಾಳ ಒಳ್ಳೆಯದಾಗಿ ಬೆಳೆದಾನೆ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ನನ್ನ ಆಶೀರ್ವಾದವೂ ಇರ್ತದೆ. ಅವು ಇನ್ನೂ ಹೆಚ್ಚು ಬೆಳೀಲಿ. ಈ ಚಲನಚಿತ್ರದಲ್ಲಿ ಕಿರುಚಿತ್ರ ಬಿಡುಗಡೆ ಅದೊಂದೇ ಮೊನ್ನೆ ಬಸವಣ್ಣಾಚಾರ್ಯರೊಂದು ಒಳ್ಳೆಯ ಕಾರ್ಯಕ್ರಮ ಕಿರುಚಿತ್ರವನ್ನು ಮಾಡಿದ್ದಾನೆ. ಇನ್ನೂ ನಮ್ಮ ಅರವಿಂದ್ ಮುಳುಗುಂದರಂಥವರು, ದೊಡ್ಡವಾಡ ಅವರ ಆಶೀರ್ವಾದ, ಸುಶೀಲ್ ಮುಖಾಶಿ ಅವರ ಆಶೀರ್ವಾದ, ನಮ್ಮ ಆಡಿಯನ್ಸರು ಮತ್ತು ಹಿರಿಯರಂಥ ನಮ್ಮ ಗಣಪತಿ ಗೊಂಗೊಳೆಯವರ ಆಶೀರ್ವಾದ ಎಲ್ಲರ ಮೇಲೆ ಇರ್ತದೆ. ಒಟ್ಟೆಲ್ಲ ಕೊಡ್ತೇವೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆ ನಮ್ಮ ಹಂಡಿಗೆಯವರು ಇಲ್ಲಿ ಬಂದ ಮೇಲೆ ಬಹುಶಃ 9-10 ಬಂದಿದ್ದು. ಯಾಕಂದರೆ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ಜವಾಬ್ದಾರಿ ಇಂದ ಇವತ್ತು ಕೆಲಸವನ್ನು ಮಾಡಿ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ವಿಶೇಷವಾಗಿ ಗಣಪತಿ ಗೊಂಗೊಳೆಯವರಿಗೆ, ಗಿರೀಶ್ ಹಂಡಿಗೆಯವರಿಗೆ, ನಮ್ಮ ಮುಳುಗುಂದವರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಇಂಥ ಈ ಕಾರ್ಯಕ್ರಮ ಇನ್ನು ಈ ಏನು ಬಯಸದ ಒಂದೇ ರಾಜಯೋಗ ಈ ಕಿರುಚಿತ್ರ ಇಲ್ಲ ಬಿಡುಗಡೆ ಇವತ್ತು ಕಿರುಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ನಿಮಗೆ ನನ್ನ ಮೇಲೆ ಇರಲಿ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತು. ಅಯ್ಯೋ ಏನು ಅರವಿಂದ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅಲ್ಲಿ ಹೋಗಿ ರಾಜ್ ಮನೆತನದಲ್ಲೇ ಇದರಲ್ಲಿ ರಾಜವಾಡಿಯಲ್ಲಿ ಶೂಟಿಂಗ್ ಮಾಡುವಾಗ ನಾನು ಹೋಗಿ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ನೋಡ್ತಾ ಹಾಗೆ ಇವರು ಪರಿಚಯ ಆಗಿ ಬನ್ನಿ ಅಂದ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಸಹೋದರತ್ವ ಥರ ಬೆಳೆದ್ಬಿಟ್ವಿ ಇಬ್ಬರು. ಆಮೇಲೆ ನಾನು ಬೆಂಗಳೂರು ಬಂದು ಸೀರಿಯಲ್ಲು ಸಿನಿಮಾಗಳು ಮಾಡ್ತಾ ಹೋದೆ. ಇವ್ರ ಜೊತೆಲಿ ಒಂದಷ್ಟು ಸುಗ್ನಳ್ಳಿ ಅವ್ರ ಜೊತೆಲಿ ಸಿನಿಮಾ ಮಾಡ್ತಾ ಬೆಳೀತಾ ಹೋದ್ರು. ಅಂದರೆ ಇಬ್ಬರು ಉತ್ತರ ಕರ್ನಾಟಕದವರೇ ಇದ್ರೂ ಇಬ್ಬರು ಬೇರೆ ಬೇರೆ ಥರ ಒಂದೇ ಲೆವೆಲಲ್ಲ, ಅಂದರೆ ಒಂದೇ ದೋಣಿಲಿ ಬೆಳೀತಾ ಹೋದ್ವಿ. ಅದೇ ರೀತಿ ನಾಗೇಂದ್ರ ಮಾಗಡಿ ಬಂದರು. ಇವರು ಬೆಂಗಳೂರಲ್ಲೇ ನಮ್ಮ ಸ್ನೇಹಿತರು, ನಿರ್ದೇಶಕ. ಆಮೇಲೆ ನನ್ನ ಸಣ್ಣ ಸಾಧನೆಯನ್ನು ಗುರುತಿಸಿ ಇಂಥ ದೊಡ್ಡ ವೇದಿಕೆಯಲ್ಲಿ ನನ್ನನ್ನು ಕಲಿಸಿದಂಥ ಡಾಕ್ಟರ್ ವೀರೇಶ್ ಹಂಡಿಗೆಯವರು ಮತ್ತು ಡಾಕ್ಟರ್ ಪ್ರಭು ಹಂಚನಾಳ್ ಅವರು, ಆಮೇಲೆ ಸಿದ್ದು ಕೃಷ್ಣ, ಅರವಿಂದ್ ಮುಳುಗೂರು, ಆಮೇಲೆ ಆಡಿಯನ್ಸ್ ಅವರು, ಗಂಗೊಳ್ಳಿ ಸರ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಈ ಬಯಸದೇ ಬಂದ ರಾಜಯೋಗಕ್ಕೆ ಈಗ ಬಿಡುಗಡೆಯೇ ರಾಜಯೋಗ. ಇದು ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಅಂದರೆ ಯಾವುದು ಅತ್ಯುತ್ತಮವಾಗಿರುತ್ತೋ ಅದು ನಿಧಾನಗತಿಯಲ್ಲಿ ಹೋಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಯಾವುದೇ ಕೆಟ್ಟದ್ದಿದ್ರೂ ಫಾಸ್ಟಾಗಿ ಆಗುತ್ತಂತೆ. ಆ ರೀತಿ ಪ್ರತಿ ಫ್ರೇಮನ್ನು ನಮ್ಮ ಅರವಿಂದ್ ಮುಳುಗುಂದವರು ತುಂಬ ಚೆನ್ನಾಗಿ ಹೀಗೆ ಬರಬೇಕು ಅಂತ ನಾಯಕ ನಟ ಆಯಿತು ಅಥವಾ ಪ್ರತಿಯೊಬ್ಬರಿಗೂ ಹೀಗೆ ಬರಬೇಕು, ಹೀಗೆ ಪರ್ಫಾರ್ಮೆನ್ಸು ಅನ್ನೋದನ್ನು ಅವರು ಕರಗತ ಮಾಡಿಕೊಂಡು ಅದನ್ನು ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಪ್ಲಸ್ ನಾನು ಸ್ವಲ್ಪ ವಿಡಿಯೋಗಳನ್ನ ನೋಡಿದ್ದೀನಿ. ಈಗ ನಾನು ತುಂಬ ಮಾತಾಡ್ತಾ ಇದ್ರೆ ನಿಮ್ಗೇನಾಗುತ್ತೆ, ಏನು ಕೊರಿತಾ ಇದ್ದಾನೆ ಅನಿಸುತ್ತೆ. ಬೇಡ, ಫಸ್ಟು ನಾವು ಕಿರುಚಿತ್ರನ ನೋಡೋಣ, ನೋಡಿ ಎಲ್ಲರೂ ಪ್ರಶಂಸೆನ ಅವ್ರು ಡೈರೆಕ್ಟಾಗಿ ಹೋಗೋಣ. ಧನ್ಯವಾದ. ಥ್ಯಾಂಕ್ ಯು. ನನ್ನ ತಾಯಿ ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೆನಗಾಯಿತು ಕಣ್ಣು ಕಿವಿ ಬಾಯಿ. ಕನ್ನಡ ಮಾತಿಗೆ ನಮಸ್ಕರಿಸುತ್ತಾ ಇವತ್ತು ಅಭಿ ಕ್ರಿಯೇಷನ್ಸ್ ಗದಗ ಅವರ ಉತ್ತರ ಕರ್ನಾಟಕದ ಅನೇಕ ಪ್ರತಿಭೆಗಳಿಗೆ
ಚಿತ್ರರಂಗದಲ್ಲಿ ಅವಕಾಶವನ್ನು ಕಲ್ಪಿಸಿರುವಂಥ ನಮ್ಮವರೇ ಆದ ಅರವಿಂದ್ ಮುಳುಗುಂದವರ ನಿರ್ದೇಶನದ ಬಯಸದೇ ಬಂದ ರಾಜಯೋಗ ಈ ಕಿರುಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಈ ಮೇಗಾ ಸೀರಿಯಲ್ ಪರಂಪರೆಗೆ ನಾಂದಿ ಹಾಡಿದಂತಹ ನಮ್ಮ ಉತ್ತರ ಕರ್ನಾಟಕದ ಹಿರಿಯ ನಿರ್ದೇಶಕರಾದಂಥ ಸುನೀಲ್ ಮೊಕಾಶಿ ಅವರೇ, ಅಲ್ಲದೆ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕುಂದಗೋಳ ಹಾಗೂ ಧಾರವಾಡ ಜಿಲ್ಲೆಯಾದ್ಯಂತ ತಮ್ಮದೇ ಆದಂಥ ವರ್ಚಸ್ಸು ಹೊಂದಿರುವಂಥ ಸಮಾಜಮುಖಿ ರಾಜಕಾರಣಿ AB ಉಪ್ಪಿನವರೇ, ಅಲ್ಲದೆ ಹುಬ್ಬಳ್ಳಿಯಲ್ಲಿನ ಸಮಾಜ ಸೇವೆಗೆ ಮತ್ತೊಂದು ಹೆಸರು ಅಂತ ಹೇಳುವಂಥ ಕರೆಸ್ಕೊಳ್ಳುವಂಥ ನಮ್ಮ ಉಣಕಲ್ನ ಮುಖಂಡರಾದಂಥ ಗಂಗಾಧರ್ ದೊಡ್ಡವಾಡ್ ಅವರೇ, ಅಲ್ಲದೆ ತಮ್ಮ ಪುತ್ರನ ಈ ಕಿರುಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ಇನ್ನಷ್ಟು ಚಿತ್ರಗಳಿಗೆ ತಾವು ನಿರ್ಮಾಣ ಮಾಡುತ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿರುವಂಥ ಈ ಚಿತ್ರದ ನಿರ್ಮಾಪಕರಾದಂಥ ಚಂದ್ರಶೇಖರ್ ಆಡಿನವರೇ, ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಟರು ಆತ್ಮೀಯರಾದಂಥ ಕಲ್ಮೇಶ್ ಹಾವೇರಿಪೇಟೆ ಅವರೇ, ಅಲ್ಲದೆ ಈ ನಮ್ಮ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಕಳೆದ 2 ಅವಧಿ ನನ್ನ ಜೊತೆ ಹಾಗೂ ಈಗ ಮುಂದುವರಿತಿರುವಂಥ ಡಾಕ್ಟರ್ ವೀರೇಶ್ ಅಂಗಡಿ ಅವರೇ, ಪ್ರಭು ಗಂಜಿಯಾಳ್ ಅವರೇ, ರವೀಂದ್ರ ರಾಮದುರ್ಕರ್ ಅವರೇ, ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಗಣ್ಯರೇ, ತಮಗೆಲ್ಲರಿಗೂ ಶರಣಾರ್ಥಿ. ಮೊದಲನೇದಾಗಿ ನಾವು ಹಿಂದೆ ವಿಷ್ಣುವರ್ಧನ್ ಮಂಜುಳಾ ಅಭಿನಯದ ಬಯಸದೇ ಬಂದ ಭಾಗ್ಯ ಅನ್ನುವಂಥ ಚಿತ್ರವನ್ನು ಸುಮಾರು 70ರ ದಶಕದಲ್ಲಿ ಕೇಳಿದ್ವಿ. ಈಗ 2024ರಲ್ಲಿ ಬಯಸದೇ ಬಂದ ರಾಜಯೋಗ ಅನ್ನುವಂಥ ಒಂದು ಕಿರುಚಿತ್ರವನ್ನು ಆಡಿನವರು ನಿರ್ಮಾಪಕರಲ್ಲಿ ಅರವಿಂದ್ ಮುಳುಗುಂದವರ ನಿರ್ದೇಶನದಲ್ಲಿ ಹೊರಬರ್ತಾ ಇದೆ. ಹೆಸರೇ ರಾಜಯೋಗ. ನಾವು ಯಾವುದಕ್ಕಾದರೂ ರಾಜಯೋಗದಲ್ಲೇ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಎಲ್ಲ ಮನಸ್ಥಿತಿ ಇರ್ತದೆ. ಈ ಚಿತ್ರವು ಸಂಪೂರ್ಣ ರಾಜಯೋಗದೊಂದಿಗೆ ಈ ಚಿತ್ರದಲ್ಲಿ ನಟಿಸಿರುವಂತಹ ಎಲ್ಲ ನಟರಿಗೂ ರಾಜಯೋಗವನ್ನು ತಂದುಕೊಳ್ಳಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಅಲ್ಲದೆ ನಿರ್ಮಾಪಕರಿಗೂ ಸಹಿತ ಇದು ರಾಜಯೋಗ ತರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಇನ್ನೊಂದು ವಿಚಾರ ಅಂತಂದರೆ, ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಸಾಕಷ್ಟು ಈಗ ದೊಡ್ಡವಾಡವ್ರು ಹೇಳಿದಂತೆ ಸಾಕಷ್ಟು ಪ್ರತಿಭೆಗಳಿದ್ದಾವೆ. ಆದರೆ ಅವಕಾಶಗಳು ವಂಚಿತರಾಗ್ತಾರೆ ಅನ್ನೋದು ಒಂದು. ಇನ್ನೊಂದು, ನಮ್ಮಲ್ಲಿನ ಪ್ರತಿಭೆಗಳು ರಾಜಧಾನಿ ಅಂತ ತೆರಳಿದಂತ ಮತ್ತು ಉತ್ತರ ಕರ್ನಾಟಕದಿಂದ ಮುಖ ಮಾಡೋದಿಲ್ಲ ಅನ್ನೋದು ಮತ್ತೊಂದು ಇನ್ನೊಂದು ಖೇದಕರ ವಿಷಯ. ಅನೇಕ ನಟರು ನಮ್ಮಲ್ಲಿಂದ ಇಲ್ಲಿಂದ ಧಾರಾವಾಹಿಗಳ ಮುಖಾಂತರ ಚಲನಚಿತ್ರದ ಮಟ್ಟನೂ ಹೋಗಿದ್ದಾರೆ. ಆದರೆ ನಂತರ ಅವರೇ ತಯಾರು ಮಾಡಿದರೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಅವಕಾಶ ಕೊಡದಿದ್ದಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಡೆಗಿದೆ. ಹಾಗಾಗಿ ಅಂಥ ಉತ್ತರ ಕರ್ನಾಟಕದವರಾದ ನಾವು ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶ ಕಲ್ಪಿಸಿ ಈ ಒಂದು ಚಿತ್ರರಂಗದಲ್ಲಿ ಒಂದು ಇನ್ನಷ್ಟು ಹೆಚ್ಚು ಹೆಸರು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಅರವಿಂದ್ ಮುಳುಗುಂದವರು ಈಗಾಗಲೇ ತಮ್ಮ ಲಡ್ಡು ಮುತ್ಯ ಚಿತ್ರದ ಮೂಲಕ ಈ ಭಾಗದಲ್ಲಿ ನಡೆದಾಡದಂಥ ದೇವರು ಅಂತ ಹೇಳಿಸ್ಕೊಳ್ಳುವಂಥ ಲಡ್ಡು ಮುತ್ಯ ಅವರ ಚಿತ್ರವನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದ್ದಾರೆ. ಅಲ್ಲದೆ ಸುನೀಲ್ ಮೊಕಾಶಿ ಅವರು ಸಾಕಷ್ಟು ಚಲನಚಿತ್ರ, ಧಾರಾವಾಹಿ ಇವುಗಳ ಮೂಲಕ ದೊಡ್ಡ ಹೆಸರು ಮಾಡಿದ್ದಾರೆ. ಅವರೆಲ್ಲರೂ ಇನ್ನಷ್ಟು ನಮ್ಮಲ್ಲಿನ ಪ್ರತಿಭೆಗಳಿಗೆ ನೀರೇರೆಯಲಿ, ಇನ್ನಷ್ಟು ಪ್ರೋತ್ಸಾಹ ನೀಡಲಿ ಅಂತ ಹೇಳ್ತಾ, ಈ ಬಯಸದೇ ಬಂದ ರಾಜಯೋಗ್ಯ ಯಶಸ್ವಿಯಾಗಲಿ, ಅದೇ ರೀತಿ ಮತ್ತಷ್ಟು ಚಿತ್ರ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ವಹಿಸಿಕೊಳ್ಳಲು ಕೇಳಿಕೊಂಡು ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ರಸಪ್ರಶ್ನೆ ಒಂದು ಕಾರ್ಯಕ್ರಮವನ್ನು ಈ ತಂಡ ಆಯೋಜಿಸಿತ್ತು. ಆ ತಂಡದ ವಿಜೇತರಿಗೆ ಈಗ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಣೆಯ ಕಾರ್ಯಕ್ರಮ ಈಗ ಒಂದು
ಕೆಲವು ವಿಶೇಷ ವ್ಯಕ್ತಿಗಳು ಈ ವೇದಿಕೆಗೆ ಬಂದಾಗ ಅದೊಂದು ರಾಜಯೋಗನೇ ಅಂತ ಅನ್ಬೋದು. ಶ್ರೀಯುತ ಗಂಜನಾಳವರು ವಿಶೇಷ ವ್ಯಕ್ತಿಗಳಿಗೆ ನಾವು ವಿಶೇಷವಾಗಿ ಸನ್ಮಾನಿಸಲ್ಪಟ್ಟಿದ್ದು. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನಾವು ಮೈಸೂರಿಗೆ ಬಂದ ರಾಜಯೋಗ ವಿಚಿತ್ರ ಆದಂಥ ಸಂದರ್ಭದೊಳಗೆ ಇದೊಂದು ಹಾಡಿತ್ತು, ರಾಜಯೋಗ ಬಂದಿದೆ ಅನ್ನುವಂಥ ಹೇಳಿ ಪ್ರಮೋದ್ ಜೋಶಿ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯದ ಹಾಡು. ಅದಕ್ಕೆ ಕಾಂಪಿಟೇಷನ್ ಇಟ್ಟಿದ್ವಿ ನಾವು. ಆ ಕಾಂಪಿಟೇಷನ್ನಲ್ಲಿ ಯಾರು ಪಾಲ್ಗೊಂಡು ಸಬ್ಸ್ಕ್ರೈಬ್ ಆಗಬೇಕು, ಪಾಲ್ಗೊಂಡು ಒಂದು ಸ್ಕ್ರೀನ್ ಶಾಟ್ ಹಾಕಬೇಕು, ಅವ್ರಿಗೆ ನೇರವಾಗಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಆಯ್ಕೆಯನ್ನು ನಾವು ಮಾಡೋದಿಲ್ಲ, ನಮ್ಮ ಯಾವ ತಂಡನೂ ಭಾಗವಹಿಸೋದಿಲ್ಲ. ಚಿತ್ರತಂಡದವ್ರು ಯಾರು ಭಾಗವಹಿಸೋದಿಲ್ಲ, ಅವ್ರ ಫ್ಯಾಮಿಲಿ ಭಾಗವಹಿಸೋದಿಲ್ಲ, ಅಥವಾ ಬೇರೆ ಹೆಸರಿನಿಂದ ಅವ್ರು ಭಾಗವಹಿಸೋದಿಲ್ಲ. ನೇರವಾಗಿ ಅವರೇ ಹಾಕಬೇಕು ಅನ್ನುವಂಥ ರೀತಿ. ಯಾಕಂದರೆ ಕೆಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು, ನೀವು ಹಾಕ್ಕೊಂಡು ನೀವೇ ಆರಿಸ್ಕೊಂಡು ನೀವೇ ತಗೊಂತೀರಿ ಹೇಳ್ರಿ ಅನ್ನುವಂಥ ರೀತಿಯೊಳಗೆ. ನಾವು ಯಾವತ್ತೂ ಮೋಸವನ್ನು ಮಾಡೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ರೀತಿ. ಅದಕ್ಕೆ ಇಷ್ಟು ಲೇಟ್ ಆಗ್ತಂತ ಬಂದದ್ದು ನಾವು ಏನು ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥ ರೀತಿಯೊಳಗೆ. ಹಾಗಾಗಿ ಇವತ್ತು ಒಟ್ಟು 37 ಮಂದಿ ಭಾಗವಹಿಸಿದರು. 37 ಮಂದಿಯಲ್ಲಿ ಸರಿಯಾದಂತಹ ಉತ್ತರವನ್ನು ಕೊಟ್ಟಿರ್ತಕ್ಕಂಥವ್ರು 15 ಜನ. 15 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಇಟ್ಕೊಂಡಿದ್ದೀವಿ. ಸರಿ ಉತ್ತರ ಇಲ್ಲದನ್ನು ಬಿಟ್ಬಿಟ್ಟಿದ್ದೀವಿ ನಾವು. ಅಂದರೆ 10 ಪ್ರಶ್ನೆ ಇದ್ದು 10 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಅವ್ರಿಗೆಲ್ಲರೂ ಹೇಳಿದ್ವಿ ನಾವು, ಬರೀ ನೀವು ಅನ್ನುವಂತಹ ರೀತಿಯೊಳಗೆ. ಅದನ್ನು ಹೇಳಿದ್ವಿ ನಾವು. ಯಾರು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೋ ಅವ್ರಿಗಷ್ಟೇ ಬಹುಮಾನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹಕ್ಕಿರುತ್ತೆ. ನಾವು ಚೀಟಿ ಹಾಕೋದಿಲ್ಲ, ನೀವೇ ನಿಮ್ಮ ಚೀಟಿ ಬರೆದು ಕೊಡಬೇಕು ಅನ್ನುವಂಥ ರೀತಿಯೊಳಗೆ ನಾವು ಬರೀದಿಲ್ಲ. ಅದನ್ನು ಅಲ್ಲಿ ಪಾಲ್ಗೊಳ್ಬೇಕು, ಪಾಲ್ಗೊಂಡಿರ್ತಕ್ಕಂಥ ಅವರೇ ಚೀಟಿ ಬರೀಬೇಕು, ಅವ್ರು ಇಲ್ಲಿ ಹಾಕ್ತೀವಿ ಅಂತ ನಿಮ್ಮೆಲ್ಲರೇ ನಿಮ್ಮ ಒಬ್ಬ ಸಣ್ಣ ಮಗುವಿನಿಂದ ಅದು ಎತ್ತಿಸ್ತೀವಿ ಅನ್ನುವಂಥ ರೀತಿಯೊಳಗೆ. ನಾವು ಎತ್ತದಲ್ಲಿ ಯಾರು ಹಾಗೆ ಹೇಳ್ತೀವಿ. ಅದೇ ರೀತಿ ಇವತ್ತು 7 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆ ಸ್ಪರ್ಧೆಯಲ್ಲಿ. ಹಾಗಾಗಿ 7 ಜನರ ಹೆಸರು ಮಾತ್ರ ಇದರಲ್ಲಿದೆ. ಅದಕ್ಕೆ ಆ 7 ಜನ ಯಾರಿದ್ದೀರಿ ಸ್ವಲ್ಪ ಕೈ ಎತ್ತರಿ. ಅಲ್ಲೊಂದು ಚೀಟಿ ಇದ್ದಾರೆ. ಅದಕ್ಕೆ ನಿಮ್ಮೆದುರಿಗೇನೆ ಈ ಚೀಟಿಯನ್ನ ಇದ್ರಾಗ ಹಾಕ್ತಾ ಇದ್ದೇವೆ. ನಾವು ಯಾವ 8 ಜನ ಅದು ನಾವು ಬರೆದಿಲ್ಲ, ನಾವು ಯಾರು ಹಾಕಿಲ್ಲ, ನಮ್ಮ ಯಾವ ಹೆಸರುಗಳು ಇದರಲ್ಲಿ ಇಲ್ಲ. ಪ್ರಾಮಾಣಿಕವಾಗಿ ಅದರಲ್ಲಿ ಹಾಕ್ತಾ ಇದ್ವಿ. ಹಾಗೆ ಪ್ರಾಮಾಣಿಕವಾಗಿ ನಿಮಗೆ ನೇರವಾಗಿ ಆ ಬಹುಮಾನವನ್ನು, ಕ್ಯಾಶ್ ಬಹುಮಾನವನ್ನು ಕೊಡ್ತಾ ಇದ್ವಿ. ಇದನ್ನ ವೇದಿಕೆಯ ಮುಂದೆ ಗಣ್ಯರ ಮುಂದೆ ಕೊಡ್ತೀವಿ. ಆದರೆ ನಿಮ್ಗೆ ಯಾರು ಬಂದು ಆರಿಸ್ಬೇಕು ಅಷ್ಟೇ, ಅವರು ಆರಿಸಂಗೆ ಕೊಡೋದಿಲ್ಲ ನಾವು. ಯಾಕಂದ್ರೆ ಅವರು ಅಲ್ಲಿ ಗೆಸ್ಟ್ ಆಗಿರೋದ್ರಿಂದ ಈ ಇದರೊಳಗೆ ನೀವೇ ಯಾರು ಸಣ್ಣ ಮಗು ಇದ್ದಾರಲ್ಲ ಅವ್ರು ಕಳಿಸ್ಕೊಟ್ಟು ಒಂದೇ ಬಹುಮಾನವನ್ನು ನೀವು ಹತ್ತಿಸ್ಬೇಕಂತ ನಾನು ಕೇಳಬೇಕಾಗಿದೆ.